ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ರೈತ ಬಾಂಧವರಿಗೆ ಇವತ್ತಿನ ಒಂದು ಈರುಳ್ಳಿ ಮಾರ್ಕೆಟ್ ದರ ಒಂದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತಿನ ಒಂದು ಮಾರ್ಕೆಟ್ ದರ ಇದೆ ಎಂಬುದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಒಂದು ಜಿಲ್ಲೆಯಲ್ಲಿ ಅಥವಾ ನಿಮ್ಮ ಒಂದು ತಾಲೂಕಲ್ಲಿ ಎಕ್ಸಾಕ್ಟ್ ಯಾವ ಥರ ರೇಟ್ ಇದೆ ಅಂತೇಳಿ ಒಂದು ಕಮೆಂಟ್ ಮೂಲಕ ನೀವು ಒಂದು ಅಭಿಪ್ರಾಯ ತಿಳಿಸ್ಬೋದು ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ. ಇವತ್ತಿನ ಒಂದು ಬೆಂಗಳೂರು ಮಾರ್ಕೆಟ್ ನೋಡೋದಾದರೆ, ಬೆಂಗಳೂರಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ ಚೆನ್ನಾಗಿರುವಂಥ ದಪ್ಪ ಸೈಜ್ ಈರುಳ್ಳಿ ಗಡ್ಡೆ ಇದ್ದರೆ 400 ರೂಪಾಯಿದಿಂದ ಹಿಡ್ಕೊಂಡು 2000 ರೂಪಾಯಿವರೆಗೂ ಇವತ್ತಿನ ಒಂದು ಬೆಂಗಳೂರು ಮಾರ್ಕೆಟ್ ಯಶವಂತಪುರ ಮಾರ್ಕೆಟಲ್ಲಿ ಒಂದು ಈರುಳ್ಳಿ ಇದೆ, ಚೆನ್ನಾಗಿರುವಂಥ ದಪ್ಪ ಸೈಜ್ ಇರುವಂಥ ಗಡ್ಡೆ. ಹಾಗೆ ಬಿಜಾಪುರ ಮಾರ್ಕೆಟ್ ನೋಡೋದಾದರೆ, ಬಿಜಾಪುರದಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ 500 ರೂಪಾಯಿದಿಂದ ಹಿಡ್ಕೊಂಡು 1600 ರೂಪಾಯಿವರೆಗೂ ಇವತ್ತಿನ ಒಂದು ಬಿಜಾಪುರ ಮಾರ್ಕೆಟಲ್ಲಿ ಒಂದು ಚೆನ್ನಾಗಿರುವಂಥ ಈರುಳ್ಳಿ ಒಂದು ಬೆಲೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಹುಬ್ಬಳ್ಳಿಯಲ್ಲಿ ನೋಡೋದಾದರೆ ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿ ಇವತ್ತು ಪ್ರತಿ ಕ್ವಿಂಟಲ್ಗೆ 500 ರೂಪಾಯಿದಿಂದ 1400 ರೂಪಾಯಿವರೆಗೂ ಒಂದು ಈರುಳ್ಳಿ ಬೆಲೆ ಇದೆ ಅಂತ ಹೇಳ್ಬೋದು ಒಂದು ಹುಬ್ಬಳ್ಳಿಯಲ್ಲಿ. ಹಾಗೆ ಚಿಕ್ಕಬಳ್ಳಾಪುರ ಮಾರ್ಕೆಟಲ್ಲಿ ನೋಡೋದಾದರೆ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಚೆನ್ನಾಗಿರುವಂಥ ಈರುಳ್ಳಿ ಇದ್ದರೆ ಅಲ್ಲಿ ಕೂಡ ಇವತ್ತು 500 ರೂಪಾಯಿದಿಂದ ಹಿಡ್ಕೊಂಡು 1600 ರೂಪಾಯಿವರೆಗೆ ಒಂದು ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ 1700 ರೂಪಾಯಿವರೆಗೂ ಒಂದು ಬೆಲೆ ಇದೆ ಅಂತ ಹೇಳ್ಬೋದು ಒಂದು ಚಿಕ್ಕಬಳ್ಳಾಪುರದಲ್ಲಿ. ಹಾಗೆ ಈಗಿನ ಒಂದು ದರ ನೋಡಿದರೆ ಸ್ನೇಹಿತರೆ, ಔಟ್ಸೈಡ್ ರಫ್ತು ಕಡಿಮೆ ಆಗ್ತಾಯಿದೆ, ಹೀಗಾಗಿ ಒಂದು ಈರುಳ್ಳಿ ಬೆಲೆ ಏರಿಕೆ ಕಾಣ್ತಾ ಇಲ್ಲ. ಹಾಗೆ ಇನ್ನೊಂದು ಬಾದಾಮಿ ಮಾರ್ಕೆಟ್ ನೋಡೋದಾದ್ರೆ ಸ್ನೇಹಿತರೆ, ಬಾದಾಮಿಯಲ್ಲಿ ಇವತ್ತು ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ ಅಲ್ಲಿ ಇವತ್ತು 300 ರೂಪಾಯಿದಿಂದ ಹಿಡ್ಕೊಂಡು 1400 ರೂಪಾಯಿ 1300 ರೂಪಾಯಿವರೆಗೂ ಒಂದು ಇವತ್ತಿನ ಒಂದು ಬಾದಾಮಿ ಮಾರ್ಕೆಟಲ್ಲಿ ಈರುಳ್ಳಿ ಖರೀದಿ ಆಗ್ತಾಯಿದೆ ಅಂತ ಹೇಳ್ಬೋದು. ಹಾಗೆ ಮಂಗಳೂರು ನೋಡೋದಾದರೆ, ಮಂಗಳೂರಲ್ಲಿ ಇವತ್ತು ಅಲ್ಲಿ ಕೂಡ ಮಹಾರಾಷ್ಟ್ರ ಈರುಳ್ಳಿ ಮಾತ್ರ ಇಲ್ಲಿ ಚೆನ್ನಾಗಿ ಒಂದು ಬೆಲೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಮಹಾರಾಷ್ಟ್ರ ಈರುಳ್ಳಿ ಇಲ್ಲಿ ನೋಡಿದರೆ 500 ರೂಪಾಯಿದಿಂದ ಹಿಡ್ಕೊಂಡು 1800 ರೂಪಾಯಿವರೆಗೂ ಒಂದು ಚೆನ್ನಾಗಿರುವಂಥ ಈರುಳ್ಳಿ ಒಂದು ಬೆಲೆ ಕಾಣ್ತಾ ಇದೆ, ಒಂದು ದಪ್ಪ ಸೈಜ್ ಇರುವಂಥ ಬೆಲೆ. ಹಾಗೆ ಬೆಳಗಾವಿ ಮಾರುಕಟ್ಟೆ ನೋಡೋದಾದರೆ, ಬೆಳಗಾವಿಯಲ್ಲಿ ಇವತ್ತು 300 ರೂಪಾಯಿದಿಂದ ಹಿಡ್ಕೊಂಡು 1300 ರೂಪಾಯಿವರೆಗೂ ಒಂದು ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಈರುಳ್ಳಿ ಇದೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ಒಂದು ಚೆನ್ನಾಗಿರುವಂಥ ದಪ್ಪ ಸೈಜ್ ಇರುವಂಥ ಗಡ್ಡೆ ಇದ್ದರೆ 1300 ರೂಪಾಯಿ 1400 ರೂಪಾಯಿವರೆಗೂ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಮಾರ್ಕೆಟು ಅದು ಮೈಸೂರು ಮಾರ್ಕೆಟೇ ನೋಡೋದಾದರೆ, ಮೈಸೂರಲ್ಲಿ ಕೂಡ ಇವತ್ತು ಅಷ್ಟೇ, ಇಲ್ಲಿ ಕೂಡ ಇವತ್ತು 400 ರೂಪಾಯಿದಿಂದ ಹಿಡ್ಕೊಂಡು 1600 ರೂಪಾಯಿವರೆಗೆ ಒಂದು ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಚೆನ್ನಾಗಿರುವಂಥ ಗಡ್ಡೆ ಇದ್ದರೆ ಇಲ್ಲಿ ಕೂಡ 1600 ರೂಪಾಯಿವರೆಗೆ ಟೆಂಡರ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ನೋಡೋದಿಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ಅನಿಸಿಕೆ. ಹಾಗೆ ಎಕ್ಸಾಕ್ಟ್ ನಿಮ್ಮ ಒಂದು ತಾಲೂಕಲ್ಲಿ ಅಥವಾ ನಿಮ್ಮ ಒಂದು ಜಿಲ್ಲೆಯಲ್ಲಿ ಯಾವ ಥರ ಒಂದು ರೇಟ್ ಇದೆ ಅಂಥೇಳಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಇನ್ನೊಂದು ಮಾರ್ಕೆಟ್ ಅಂತಂದರೆ ಅದು ಕೊಲ್ಲಾಪುರ ಮತ್ತು ಸೊಲ್ಲಾಪುರದಲ್ಲಿ, ಅಲ್ಲಿ ಇವತ್ತು 600 ರೂಪಾಯಿದಿಂದ ಹಿಡಿದು 1800 ರೂಪಾಯಿವರೆಗೆ ಒಂದು ಈರುಳ್ಳಿ ಬೇರೆ ಕಂಡಿದೆ ಅಂತ ಹೇಳ್ಬೋದು. ನೋಡಿರಲ್ಲ ಸ್ನೇಹಿತರೆ, ಈ ಒಂದು ವಿಡಿಯೋ ಅನಿಸಿಕೆ ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ಮಾಡಿ.